ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ ನಿಮ್ ಜೊತೆ ನುಲಿಬೇಕಿತ್ತ ಅಲ್ಲಿ ಮಾತಲ್ಲಿ ಎಲ್ಲರಿಗೂ ಕುಸ್ತಿ ಕೊಡೋ ತಾಕತ್ ನನಗಿದೆ. ಮಾತಲ್ಲೇ ಕುಸ್ತಿ ಕೊಡೋ ತಾಕತ್ತಿದೆ. ಈ ರೀತಿಯಾಗಿ ಮಾಸ್ ಡೈಲಾಗ್ ಕೊಡೋದು ಕುಮಾರಿಯವರು ಕರ್ನಾಟಕದ ಜನತೆಯ ಮನಸ್ಸೇನೋ ಗೆದ್ದಿದ್ರು. ಆದ್ರೆ ಎಪಿಸೋಡ್ ಅಲ್ಲಿ ಕುಮಾರಿಯರೇ ಈಗ ಕಾಣೆಯಾಗಿದ್ದಾರೆ. ಇನ್ನು ಕುಮಾರಿಯ ಮುಗ್ಧತೆ ಏನಿದೆ ಅದನ್ನ ಬಳಸ್ಕೊಂಡು ಇಲ್ಲಿ ಕುಮಾರಿಯವ್ರನ್ನ ಕೈ ಬಿಟ್ರ. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ ಯಾರಪ್ಪ ಅಂತಂದ್ರೆ, ಸೌಂಡ್ ಮಾಡ್ತಿರೋದು ಕೂಡ ಯಾರಪ್ಪ ಅಂತಂದ್ರೆ ಕುಮಾರಿ. ಆದ್ರೆ ಈಗ ಎಪಿಸೋಡ್ ಆಗ್ಲಿ ಪ್ರೋಮೋದಲ್ಲಾಗ್ಲಿ ಕುಮಾರಿಯವರು ಕಾಣಿಸ್ತಾನೆ ಇಲ್ಲ. ಈಗ ಎಲಿಮಿನೇಷನ್ ಆದ್ರ ಅಥವಾ ಅವರಾಗೆ ಅವರು ಶೋ ಬಿಟ್ಟು ಹೋದ್ರ ಅನ್ನೋದ್ ಬಿಟ್ಟು ಚರ್ಚೆಗಳು ನಡೀತಿದೆ. ಮುಂಚೆನೆ ಅವರು ಹೇಳಿದ್ರು ಅವರ ತಾಯಿಯವರಿಗೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತಂದ್ಬಿಟ್ಟು. ಅವ್ರ ತಾಯಿ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಇನ್ನು ಎಮರ್ಜೆನ್ಸಿ ಕಾಲ್ ಬಂದಿದ್ದಕ್ಕೆ ಅವ್ರೇನಾದ್ರೂ ಹೋಗಿದಾರಾ, ಇಲ್ಲ ಅಂದ್ರೆ ಎಜುಕೇಶನ್ ಮಾಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಆ ಸಂಬಂಧಪಟ್ಟ ವಿಚಾರಕ್ಕೆ ಏನಾದ್ರೂ ಇಲ್ಲಿ ಅವರು ಮತ್ತೆ ಊರಿಗೆ ಹೋಗಿದಾರಾ ಅಂತ ಕಾದು ನೋಡ್ಬೇಕಿದೆ. ಜೊತೆಗೆ 19 ಜನ ಕಂಟೆಸ್ಟೆಂಟ್ಗಳು ಏನೀಗ ಅಗ್ನಿ ಪರೀಕ್ಷೆಯಲ್ಲಿ ಇದಾರೋ, ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೀವು ಹೋಗಿ ವೋಟ್ ಮಾಡ್ತಾ ಇದೀರಲ್ಲ, ಆ ಒಂದು ವೋಟಿಂಗ್ ಲಿಸ್ಟ್ ನಲ್ಲಿ ಕುಮಾರಿ ಅವರ ಹೆಸರಿದೆ. ಅಂದ್ರೆ ಅವರು ಎಲಿಮಿನೇಷನ್ ಆಗಿರೋದಿರ್ಲಿ ಅಥವಾ ಕ್ವಿಟ್ ಆಗಿರೋದಿರ್ಲಿ ಖಂಡಿತವಾಗ್ಲೂ ಆಗಿರಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಒಂದು ವೇಳೆ ಎಲಿಮಿನೇಷನ್ ಕ್ವಿಟ್ ಆದ್ರೆ ಇಲ್ಲಿ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೀವು ವೋಟ್ ಮಾಡ್ತಿದ್ದೀರಲ್ವಾ, ಅಲ್ಲಿ ಅವರ ಒಂದು ಫೋಟೋ ಇಲ್ಲಿ ಇರಲ್ಲ. ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕುಮಾರಿ ಅವರು ಶೋ ನಲ್ಲಿ ಇದ್ದಾರೆ. ಆದ್ರೆ ಅವರಿಗೆ ಎಮರ್ಜೆನ್ಸಿ ಏನ್ ಬಂದಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಖಂಡಿತವಾಗ್ಲೂ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಕುಮಾರಿನ ಯಾರ್ಯಾರು ಇಷ್ಟಪಡ್ತಿದ್ರು ಗಾಬರಿ ಅಂತೂ ಆಗಿದ್ದಾರೆ. ಕುಮಾರಿ ಎಲ್ಲೋದ್ರು, ಏನಾಯ್ತು, ಶೋ ಬಿಟ್ಟು ಹೋಗ್ಬಿಟ್ರಾ ಅಥವಾ ಶೋ ಇಂದ ಅವ್ರನ್ನ ಕಳಿಸ್ಬಿಟ್ರಾ ಅಂತ ಅಂದ್ಬಿಟ್ಟು. ಸೊ ವೀಕ್ಷಕರೇ, ಈಗ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕುಮಾರಿಯವರು ಕಾಣೆಯಾಗಿದ್ದು ಇದ್ದಕ್ಕಿದ್ದಂಗೆ ಯಾಕೆ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ.